ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ಇವತ್ತು ಏನಪ್ಪ ಅಂದರೆ, ನನ್ನ ಮಗಳು, ನಾನು ಸಾಕಿದ ನಾಯಿ, ಮಗಳು ಅಂದರೆ ನನ್ನ ಮಗಳು ಅಂತ ಅಂದ್ಕೊಬೇಡಿ, ನಾನು ಸಾಕಿದ ನಾಯಿ, ಅವಳಿಗೆ ಇವತ್ತಿಗೆ 6 ವರ್ಷ. ಇವತ್ತು ಅವಳದು ಬರ್ಡೇ ಇದೆ. ಸೊ ಸ್ವಲ್ಪ ಅವಳ ಬರ್ಡೇಗೆ ಸ್ಪೆಷಲ್ ಎಲ್ಲ ಮಾಡಬೇಕಲ್ವ. ಸೊ ಐಟಮ್ ತರಲಿಕ್ಕಲ್ಲ, ಒಂಚೂರು ಅಂಗಡಿಗೆ ಹೋಗ್ತಾಯಿದ್ದೀನಿ. ಇವತ್ತು ಅವಳಿಗೆ ಡ್ರೆಸ್ ತಂದಿದ್ದೀನಿ ಆ್ಯಂಡ್ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಇವತ್ತು ಅದೇ ಸ್ಪೆಷಲ್. ತುಂಬ ಗ್ರ್ಯಾಂಡಾಗಿ ಏನಿಲ್ಲ, ಯಾವಾಗಲೂ ಅವಳ ಬರ್ಡೇ ವರ್ಷ ಮಾಡ್ತಾಯಿದ್ವಿ. ಈ ಸಲನೂ ಮಾಡ್ತಾಯಿದ್ದೀವಿ. ಎಲ್ಲ ಸಲನೂ ನಮ್ಮಮ್ಮ ಇರೋರು, ಈ ಸಲ ನಮ್ಮಮ್ಮ ಇಲ್ಲ. ಸೊ ನಾನೇ ಮಾಡ್ತಾಯಿದ್ದೀನಿ. ಡ್ರೆಸ್ಸು ಸಕ್ಕತ್ತಾಗಿದೆ, ಬ್ಲ್ಯಾಕ್ ಆ್ಯಂಡ್ ವೈಟು, ಬಟರ್ಫ್ಲೈ ಥರ ಚೆನ್ನಾಗಿದೆ. ಸೊ ಅದೇ ಡ್ರೆಸ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಅವಳನ್ನ ಬೈಬಾರ್ದು ಅಂತ ನಾನು ಬಾಯಿ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಗಾಯ್ಸ್, ನಾನು ಸಾಕಿದ ನಾಯಿ ಇದೆ ಅಲ್ಲ, ರೂಬಿ, ಅವಳಿಗೆ ನಾಮಕರಣ ನಾನೇ ಮಾಡಿದ್ದು, ರೂಬಿ ಅಂತ. ಇನ್ನೊಬ್ಬ ಇದನ್ನು ಚಿಂಟು ಅಂತ, ದೊಡ್ಡವನು, 11 ವರ್ಷ ಅವನಿಗೆ. ಅವ್ನು ಡಿಸೆಂಬರ್ 12th ಅವನದು ಬರ್ಡೇ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇವಳಿಗೆ ನಾನು ಕೇಳೋದು ಏನಂದರೆ, ಇವಳು ಹೋದ ಜನ್ಮದಲ್ಲಿ ಗೂರ್ಖಾ ವಂಶದಲ್ಲಿ ಏನಾದರೂ ಹುಟ್ಟಿಲ್ಲ, ಇಲ್ಲ ಗೂರ್ಖಾಗಿಯೇ ಹುಟ್ಟಿಲ್ಲ. ನಂಗೆ ಅದೇ ಡೌಟು. ಯಾಕೆ ಗೊತ್ತಾ ಗೈಸ್, ಹಗಲೊತ್ತಲ್ಲಿ ದೊಣ್ಣೆ ತೊಗೊಂಡು ಹೊಡೆದ್ರೂ ಎದ್ದೇಳಲ್ಲ, ಆ ಥರ ನಿದ್ದೆ ಮಾಡ್ತಾಳೆ. ರಾತ್ರಿ ಹೊತ್ತು ನಿದ್ದೆ ಮಾತ್ರೆ ಕೊಟ್ಟರು ನಿದ್ದೆ ಮಾಡಲ್ಲ, ಆ ಥರ ಎದ್ದಿರ್ತಾಳೆ. ನನಗೆ ರಾತ್ರಿ ಇಡೀ ಇವಳ ಜೊತೆ ಸೇರಿ ನನಗೆ ಜಾಗರಣೆ. ಹೇಳ್ತಾ ಇರ್ತೀನಿ ಮಲಗೆ ಅಂತ. ಸರಿಯಾಗಿ ಹೊಡೆದ್ರೂ ಅವಳು ಮಲಗಲ್ಲ, ಹೊಡೆಯೋಕ್ಕೂ ಮನಸ್ಸಾಗಲ್ಲ. ಮುಖ ಒಳ್ಳೆ ಪಾಪದೊಳ್ತಾರೆ ಅಂತ ಇಟ್ಕೊತಾಳೆ. ಅದಕ್ಕೆ ಹೊಡೆಯೋಕ್ಕೂ ಮನಸ್ಸಾಗಲ್ಲ. ಬೈದರೆ ಕೇಳ್ತಾಳ? ಎಮ್ಮೆ ಮೇಲೆ ನೀರು ಇದ್ದಂಗೆ, ಕೇಳೋದೇ ಇಲ್ಲ. ಅದೇ ಡೌಟು ನನಗೆ, ಹೋದ ಜನ್ಮದಲ್ಲಿ ಗೂರ್ಖ ಏನಾದರೂ ಆಗಿದ್ಲೇನ. ಅದಕ್ಕೆ ಆಗ್ಲೊತ್ತೆಲ್ಲ ನಿದ್ದೆ, ರಾತ್ರಿ ಹೊತ್ತೆಲ್ಲ ಜಾಗರಣೆ, ನಮಗೂ ನಿದ್ದೆ ಕೊಡಲ್ಲ. ಬಟ್ ಆದರೆ ನನ್ನ ಮಗ ಹಾಗಲ್ಲ, ಚಿನ್ನದಂತವನು. ಅವ್ನ ಪಾಡಿಗೆ ಅವನು ಇರ್ತಾನೆ, ಊಟ ಏನೇ ಹಾಕಿದರೂ ತಿಂತಾನೆ. ಆದರೆ ಇವಳಿಗೆ ಮೊಸರನ್ನೇ ಬೇಕು, ಹಾಲು ಅನ್ನನೇ ಬೇಕು. ನನ್ನ ಮಗ ಹಾಗಲ್ಲ, ಚಿಂಟು. ಅವನಿಗೆ ಏನೇ ಹಾಕಿ, ಸಾರು ಅನ್ನ ಇಲ್ಲ ಹಾಲು ಅನ್ನ, ಅನ್ನಕ್ಕೆ ನೀರು ಹಾಕಿ ಕೊಡಿ ತಿಂತಾನೆ. ಅವನದೇನು ಪ್ರಾಬ್ಲಮ್ ಇಲ್ಲ ಗೈಸ್, ಒಳ್ಳೆ ಹುಡುಗ. ಆ್ಯಂಡ್ ಐಟಮ್ಸ್ ಎಲ್ಲ ತೊಗೊಂಡೆ. ಇವಾಗ ಹೋಗ್ತಾಯಿದ್ದೀನಿ ಮನೆಗೆ. ಬೇಗ ಅಡುಗೆ ಮಾಡಿ ನಾನು ಡ್ಯೂಟಿಗೆ ಹೋಗಬೇಕು, ಕೆಲಸ ಮಾಡಬೇಕು. ಡ್ಯೂಟಿ ರಜೆ ಮಾಡೋಕ್ಕಾಗಲ್ಲ. ಇವಳು ಬರ್ಡೇ ಇದೆ ಅಂತ ನಾನು ರಜೆ ಮಾಡೋಕ್ಕಾಗತ್ತಾ? ಆದರೂ ನನ್ನ ಮುದ್ದು ಮಗಳೆಲ್ಲ, ಅವಳಿಗೋಸ್ಕರ ಸ್ಪೆಷಲ್ ಮಾಡಬೇಕು. ನನ್ನ ಮಗಳು ಇವಾಗ ಎದ್ದಿದ್ದಾಳೆ. ಇವತ್ತು ಬರ್ತ್ಡೇ ಅಲ್ವಾ, ಸೊ ಬೇಗ ಎದ್ದಿದ್ದಾಳೆ. ನಿದ್ದೆ ಆಗಿಲ್ಲ ಸರಿಯಾಗಿದ್ದಕ್ಕೆ. ಮುಖ ತೋರ್ಸು ಮನೆ. ಫೇಸ್ ನೋಡಿ, ಫೇಸು ವೇಸ್ಟ್ ಇದಲ್ಲ, ವೇಸ್ಟು. ನೈಟ್ ಏನು ಸೌಂಡ್ ಆಗಂಗಿಲ್ಲ, ಇಲಿ ಎಲ್ಲ ಹಿಡಿತಾಳೆ, ಶಿಕಾರಿ ಆಗಿಬಿಟ್ಟಿದ್ದಾಳೆ. ಶಿಕಾರಿ ಮಾಡೋದು ಎಲ್ಲ ಕಲ್ತಿದ್ದಾಳೆ ಇವಳು. ಆ್ಯಂಡ್ ಗಾಯ್ಸ್, ಇವತ್ತು ಇವಳದು ಬರ್ಡೇ ಅಲ್ವಾ, ಸೊ ಇವಳಿಗೋಸ್ಕರ ಅಂತಲೇ ಇವಳಿಗಿಷ್ಟು ಅದು ಅಡುಗೆ ಮಾಡಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಚಿಕನ್ ಗ್ರೇವಿ, ಗ್ರೀನ್ ಮಸಾಲ. ಆ್ಯಂಡ್ ಇದರಲ್ಲಿ ಗೀ ರೈಸ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಅವಳಿಗೆ ಬರ್ಡೇಗೆ ಅಂತ ಡ್ರೆಸ್ ತೊಗೊಂಡಿದ್ದೀನಿ. ಬಟ್ ಇದೆಲ್ಲ ಅವಳು ಡೈಲಿ ಹಾಕೋವಂಥ ಡ್ರೆಸ್ಗಳು. ಬಟ್ ಡ್ರೆಸ್ಸು ಬರ್ಡೇಗೆ ಅಂತ ಇದನ್ನು ತೊಗೊಂಡೆ. ಇದು ಸ್ವಲ್ಪ ಲೂಸ್ ಆಗಿದೆ ಅವಳಿಗೆ. ಇದನ್ನು ಹಾಕೊಂಡ್ರೆ ಹಾಗೆ ಹೊರಗಡೆ ಬಂದುಬಿಡ್ತಾಳೆ, ಆ ಥರ ಆಗಿದೆ. ಸೊ ಇದಕ್ಕೆಂತ ಮಾಡೋದಂತ ಗೊತ್ತಾಗ್ತಿಲ್ಲ. ಆದರೆ ತುಂಬ ಚೆನ್ನಾಗಿದೆ. ಇವಳು ಬ್ಲ್ಯಾಕು, ಬಟ್ಟೆನೂ ಬ್ಲ್ಯಾಕು, ಬಟ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಅಲ್ವಾ ಇದು, ತುಂಬ ಚೆನ್ನಾಗಿ ಕಾಣುತ್ತೆ ಅವಳಿಗೆ ಹಾಕಿದ್ರೆ. ಒಂದು ಸಲ ಹಾಕಿ ನೋಡಿದ್ವಿ, ಬಟ್ ಲೂಸ್ ಆಗ್ತಾ ಇದೆ. ಅದನ್ನಂತೂ ಹೊಲಿಯೋಕ್ಕೂ ಆಗಲ್ಲ, ಎಂತ ಮಾಡೋದು? ಇನ್ನೊಂದು ಸಲ ಹಾಕಿ ನೋಡೋದು. ಆ್ಯಂಡ್ ಇದು ಡೈಲಿ ಹಾಕೋವಂಥ ಡ್ರೆಸ್ಗಳು ಅವಳದು. ಇದು ಪೂಮಾ ಎಲ್ಲ ಬ್ರ್ಯಾಂಡೆಡೇ ಬೇಕು ಇವಳಿಗೆ. ಬ್ರ್ಯಾಂಡೆಡ್. ಕೈ ಕೊಡು ಕೈ ಕೊಡಿ. ಕೈ ಕೊಡು.
ಇವಾಗ ಇವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಈ ಡ್ರೆಸ್ ಈ ಡ್ರೆಸ್ ಹಾಕೋಣ ಈ ಡ್ರೆಸ್ ಹಾಕೋಣ ಈ ಡ್ರೆಸ್ ಹಾಕೋಣ ಡ್ರೆಸ್ ಹಾಕೋಣ ಹೇಳು ಬಾ ಇಂದ ಈ ಡ್ರೆಸ್ ಓಕೆನಾ ನಾ ಹಾಕೋತೀನಿ ಬಿಡು ಬಿಡು ಇವಳು ಹಿಂಗೆ ಬಿಟ್ಟರೆ ಆಟ ಆಡ್ತಿರ್ತಾಳೆ. ನಂಗೆ ಇನ್ನೂ ಮನೇಲಿ ಕೆಲಸ ಇದೆ, ಎಲ್ಲ ರೆಡಿ ಮಾಡಬೇಕು, ಇವಳಿಗೆ ಸ್ನಾನ ಮಾಡಿಸ್ಬೇಕು. ಇವತ್ತು ಡ್ರೆಸ್ ಹಾಕಿ ಹೆಂಗೆ ಕಾಣ್ತಾಳೆ ಅಂತ ನೋಡಿ. ಆ್ಯಂಡ್ ಗಾಯ್ಸ್, ಈ ಚಿಟ್ಟೆ ಬಂದುಬಿಟ್ಟು ನೆಲದಲ್ಲಿ ಬಿದ್ದಿತ್ತು. ನನ್ನ ರೂಬಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬರ್ಬೇಕಾರೆ ಏನಾಗಿದೆ ಅಂತ ನೋಡ್ಬೇಕಾರೆ ರೆಕ್ಕೆಗೆ ಸ್ವಲ್ಪ ಪೆಟ್ಟಾಗಿಬಿಟ್ಟಿದೆ. ಸೊ ಇದಕ್ಕೆ ಹಾರಕ್ಕಾಗ್ತಾಯಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ, ಕಲರಾಗಿ. ಬಟ್ 2-3 ಸಲ ನಾನು ಹಾರಲಿಕ್ಕೆ ಟ್ರೈ ಮಾಡಿಸ್ಲಿಕ್ಕೆ ಗಿಡದ ಮೇಲೆ ಎಲ್ಲ ಬಿಟ್ಟೆ, ಬಟ್ ಹಾರಕ್ಕಾಗಲಿಲ್ಲ. ಅದಕ್ಕೆ ಕೆಳಗೆ ಬೀಳ್ತಾ ಇತ್ತು, ರೆಕ್ಕೆಗೆ ಫುಲ್ಲು ಪೆಟ್ಟಾಗ್ಬಿಟ್ಟಿದೆ. ಅದಕ್ಕೆ ಗಿಡದ ಮೇಲೇ ಬಿಟ್ಬಿಟ್ಟೆ ನಾನು. Happy birthday to you. Happy birthday to you, Nuba. Birthday to you. Happy birthday to you, Nuba. Happy birthday. Cake cut ಮಾಡಿ. ಇವತ್ತು ರೂಬಿ ಅಲಿಯಾಸ್ ನೂಬಾ 6 years ಆಯ್ತು ಇವತ್ತಿಗೆ. 5 ತುಂಬಿ 6 ವರ್ಷಕ್ಕೆ ಬಿದ್ದಿದೆ. ಇವತ್ತು ಬರ್ಡೇ ಸೆಲೆಬ್ರೇಷನ್. ಆ್ಯಂಡ್ ಎಲ್ಲರೂ ನನ್ನ ಮಗಳಿಗೆ ಆಶೀರ್ವಾದ ಮಾಡಿ ಆಯಿತಾ? ಎಲ್ಲರೂ ವಿಶ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಆ್ಯಂಡ್ ಡ್ರೆಸ್ ನೋಡಿ, ಅವಳಿಗೆ ಡ್ರೆಸ್ ಚೆನ್ನಾಗಿದೆಯಾ? ಆ್ಯಂಡ್ ಬೇರೆ ಡ್ರೆಸ್ ತೊಗೊಂಡಿದ್ವಿ, ಫ್ರಾಕ್ ತೊಗೊಂಡಿದ್ದೆ, ಬಟ್ ಹಾಕ್ಲಿಕ್ಕೆ ಕೇಳಲಿಲ್ಲ. ಅದು ಅಲ್ಲದೆ ಲೂಸ್ ಆಗ್ತಾಯಿತ್ತು ಇವಳಿಗೆ ಹಾಕಲಿಕ್ಕೆ. ಸೊ ಟೀ ಶರ್ಟ್ ತೊಗೊಂಡಿದ್ದಲ್ಲ, ಟೀ ಶರ್ಟ್ ನೋಡಿ. ಅವಳು ಕೇಕ್ ಯಾವಾಗ ಕೊಡ್ತಾರೆ ಅಂತ ಕಾಯ್ತಾ ಇದ್ದಾಳೆ ಅವಾಗಿಂದ. ನಾನು ಬಾ. Happy birthday to you, Nuba. Happy birthday to you. ಫಸ್ಟ್ ಬಾಯ್ ಹಾಕು ಕೇಕಿಗೆ. Happy birthday to you, Nuba. Happy birthday to you. ಕಾಯ್ತಾ ಇದ್ದಾಳೆ ಗೈಸ್, ಯಾವಾಗ ಕೇಕ್ ಕೊಡ್ತೀವಿ ಅಂತ. ಚೆರೀಸ್ ಇಷ್ಟ ಆಗಲ್ವೇನೋ, ಮಾಡ್ತೀವಿ ಈ ಥರ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಗೊತ್ತೇ ಇರಲಿಲ್ಲ. ಆ್ಯಂಡ್ ಕೇಕ್ ತಂದಮೇಲೆ ಗೊತ್ತಾಗಿದೆ, ಓ ಇವತ್ತು ನನಗೆ ಕೇಕ್ ಕೊಡ್ತಾರೆ ಅಂತ. ಸೊ ಖಾಲಿ ಮಾಡಿದ್ಲು ಇಂತಿಗೆ. ನಮ್ಮ ಕುಮಾರಣ್ಣ ಹೀರೋ. ಮೊನ್ನೆ ಒಂದು ವಿಡಿಯೋದಲ್ಲಿ ಎಮ್ಮೆ ಹೊಡ್ಕೊಂಬರ್ತಿದ್ರು ಗೊತ್ತಾ? ಎಮ್ಮೆ ಎಲ್ಲ ಇವ್ರ ಮಾತೆ ಕೇಳೋದು. ಇವರೇ ನಮ್ಮ ಹೀರೋ ಕುಮಾರಣ್ಣ. ಹಾಯ್ ಬಿಡು, ಕೈ ತರ್ಸು. ಎಷ್ಟು ಹ್ಯಾಪಿ ಆಗಿದ್ದಾಳೆ. ಅವಳಿಗೆ ಇವಾಗ ಒಟ್ಟಿನಲ್ಲಿ ಇವಾಗ ಬಿಟ್ಟರೆ ಎಲ್ಲ ಕೇಕ್ನು ಖಾಲಿ ಮಾಡಿಬಿಟ್ಟು ಆ ಅಡಿ ರೊಟ್ಟಿ ಇದೆ ಅಲ್ಲ, ಅದು ಮಾತ್ರ ಬಿಟ್ಟಿರ್ತಾಳೆ. ನೋಡಿ ಎಷ್ಟು ಖುಷಿಯಾಗಿದ್ದಾಳೆ. ಆ್ಯಂಡ್ ಡ್ರೆಸ್ಸು ಅವಳಿಗೆ ಮ್ಯಾಚಿಂಗ್ ಆಗಿದೆ. ಬಟ್ ಡ್ರೆಸ್ ಹಾಕಲಿಕ್ಕೆ ತುಂಬ ಅಂದರೆ ತುಂಬ ಸತಾಯಿಸಿದ್ರು ಡ್ರೆಸ್. ಆದರೂ ಇವಾಗ ಹಾಕ್ಕೊಂಡಿದ್ದಾಳೆ, ಕ್ಯೂಟಾಗಿ ಕಾಣ್ತಾಳಲ್ವ. ಗಾಯ್ಸ್, ರೂಬಿ ಬರ್ಡೇ ಸೆಲೆಬ್ರೇಷನ್ ಸೂಪರಾಗಿ ಹೋಯ್ತು ಇವತ್ತು. ಕುಮಾರಣ್ಣ ಮತ್ತು ಎಲ್ಲರೂ ಬಂದಿದ್ದರು. ಜಾಸ್ತಿ ಜನ ಏನು ಕರೆದಿಲ್ಲ, ಫ್ರೆಂಡ್ಸು ಮತ್ತು ಒಬ್ಬರಿಬ್ಬರು ಆಂಟಿ ಅವರೆಲ್ಲ ಬಂದಿದ್ದರು. ನಮ್ಮ ರೂಬಿ ಅಂತೂ ಇವತ್ತು ಸಖತ್ ಖುಷಿ. ಬೆಳಗ್ಗೆಯಿಂದ ಅವಳಿಗೆ ಗೊತ್ತೇ ಇರಲಿಲ್ಲ ನಾವು ಕೇಕ್ ಕಟ್ ಮಾಡಿಸ್ತೀವಿ ಅಂತ. ಅವಳು ಇದ್ದಿದ್ದೆ ಅಲ್ಲ, ಬೆಳಗ್ಗೆ ಎಲ್ಲ ಮಲಗೋದು, ರಾತ್ರಿ ಕೂತ್ಕೊಳ್ಳೋದು, ಆ ಥರ ಮಲಗಿದ್ಲು. ನಾನು ಅಡುಗೆ ಎಲ್ಲ ಮಾಡಿ ಊಟ ಮಾಡಿಸಿ, ಫಸ್ಟೇ ಊಟ ಮಾಡಿಸ್ಬಿಟ್ಟೆ. ಊಟ ಮಾಡಿಸಿ ಇವಾಗ ಕೇಕ್ ಕಟ್ ಮಾಡಿ ಆಯಿತು. ಕೇಕ್ ಅಂತೂ ಯಾವಾಗ ಕೊಡ್ತೀನಿ ಕೇಕ್ ಕಂಡುಬಿಟ್ಟು ಕೇಕ್ ಮೇಲೇ ಕಣ್ಣಿತ್ತು ಅವಳದು, ಫುಲ್ಲು ಕೇಕ್ ಮೇಲೇ ಕಣ್ಣಿತ್ತು. ಸೊ ಇವಾಗ ಕೇಕ್ ಕಟಿಂಗ್ ಆಯಿತು ಸೂಪರಾಗಿ. ಅವಳ ಡ್ರೆಸ್ಸು ಬಂದುಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತಲ್ವ, ಫ್ರಾಕ್ ಹಾಕಲಿಕ್ಕೇ ಕೇಳಲಿಲ್ಲ ಅವಳು. ಆ್ಯಂಡ್ ಹಾಕಿದೆ ಕೂಡ, ಬಟ್ ಲೂಸ್ ಆಗಿತ್ತು. ಅವಳು ನಡಿಬೇಕಾದ್ರೆ ಕಾಲಿಗೆ ಸಿಗುತ್ತೆ, ಫ್ರೀಲ್ ಜಾಸ್ತಿ ಇತ್ತು ಅದು. ಸೊ ಫ್ರೀಲ್ ಜಾಸ್ತಿ ಇರೋದ್ರಿಂದ ಅವಳಿಗೆ ಹಾಕ್ಲಿಕ್ಕೆ ಆಗಿಲ್ಲ ಗಾಯ್ಸೋದು.
ಅದು ನೆಕ್ಸ್ಟ್ ಟೈಮ್ ಒಂಚೂರು ಅದನ್ನೇನಾದರೂ ಸ್ಟಿಚ್ ಮಾಡಿಬಿಟ್ಟು ಹಾಕಿದ್ರೆ ಆಗುತ್ತೆ ಅವಾಗ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಅದನ್ನು ಮಾಡ್ತೀನಿ. ಆ್ಯಂಡ್ ಇವಾಗ ಸೆಲೆಬ್ರೇಷನ್ ಫುಲ್ ಆಯಿತು. ನನ್ನ ಮಗಳು ಹ್ಯಾಪಿ, ನಾನು ಹ್ಯಾಪಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫುಲ್ ವಿಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.